ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ಪ್ರಶಾಂತ್ ವರ್ಮಾ ಅವರು ಗೊತ್ತಿರಬಹುದು ನಿಮ್ಗೆ, ಹನುಮ್ಯಾನ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರಲ್ಲ ಅವರೇನೆ. ಇವರು ಈಗ ಪ್ರಭಾಸ್ ಜೊತೆ ಕೊಲಾಬ್ಸ್ ಆಗಿ ಒಂಬಾಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ ಹೊಸ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಗಾಸಿಪ್ ಬರ್ತಾ ಇದೆ. ಬ್ರಹ್ಮ ರಾಕ್ಷಸ ಈ ಟೈಟಲ್ ಅಲ್ಲಿ ಗಾಸಿಪ್ ಗಳು ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಬ್ರಹ್ಮ ರಾಕ್ಷಸನಾಗಿ ಕಾಣಿಸ್ಕೊತಾನೆ ಅಂತ ಗಾಸಿಪ್ ಗಳು ತುಂಬಾನೇ ಸ್ಪ್ರೆಡ್ ಆಗ್ತಾ ಇದಾವೆ. ಆಸ್ ಇಟ್ ಈಸ್ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನ ತಮಿಳ್ PS ಮಿತ್ರನ್ ಅವ್ರು ಗೊತ್ತಿರಬಹುದು ನಿಮ್ಗೆ. ಇವರು ರಾಕಿಂಗ್ ಸ್ಟಾರ್ ಎಸ್ ಜೊತೆ ಕೊಲಾಬ್ಸ್ ಆಗ್ತಾ ಇದಾರೆ. ಇವ್ರ ಜೊತೆ ಒಂದು ಸಿನಿಮಾ ಮಾಡ್ತಾರೆ ಅಂತ ಇಲ್ಲಿಂದನೂ ಕೂಡ ಗಾಸಿಪ್ ಗಳು ಬರ್ತಾ ಇದಾವೆ. ಆಸ್ ಇಟ್ ಈಸ್ ಎಲ್ಲ ರೂಮರ್ ಆಗಿ ಇಟ್ಕೊಳ್ಳಿ. ಫ್ಯಾನ್ಸ್ ಗಳೆಲ್ಲ ಟ್ರೆಂಡ್ ಸೆಟ್ ಮಾಡೋದಕ್ಕೋಸ್ಕರ ಫೇಕ್ ನ್ಯೂಸ್ ನ ಹರಿದು ಬಿಡ್ತಾ ಇರ್ತಾರೆ. ನಾವು ಇದಕ್ಕೆ ಹರ್ಕೋಬಾರ್ದು ಅಷ್ಟೇ. ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಮೇಲೆ ಗವರ್ಮೆಂಟ್ ಟೀಚರ್ ಎಲಿಗೇಷನ್ಸ್ ಹಾಕ್ಬಿಟ್ಟಿದ್ದಾರೆ. ಇಟ್ ಮೀನ್ಸ್ ಯಶಫ್ ಗಢ ಅನ್ನೋ ಒಂದು ವಿಲೇಜ್ ಹತ್ರ ಗವರ್ಮೆಂಟ್ ಸ್ಕೂಲ್. ಈ ಸ್ಕೂಲ್ ಅಲ್ಲಿ ಇರುವಂತ ಚಿಕ್ಕ ಮಕ್ಕಳೆಲ್ಲ ಪುಷ್ಪ ಸಿನಿಮಾ ನೋಡ್ಬಿಟ್ಟು ಫುಲ್ ವಲ್ಗರ್ ಆಗ್ಬಿಟ್ಟಿದ್ದಾರೆ. ಏನೇನೋ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅದೇನೋ ಬಗ್ಸಲ್ಲ ಅದು ಇದು ಅಳುಮುಳು ಅಂತ ಏನೇನೋ ಅಂತಾರೆ ಅನ್ಬಿಟ್ಟು ಸ್ಕೂಲ್ ಟೀಚರ್ ಪುಷ್ಪ ಟೀಮ್ ಮೇಲೆ ಎಲಿಗೇಷನ್ ಹಾಕಿದ್ದಾರೆ. ಒಂದ್ ಫೈನ್ ಡೇ ಇದನ್ನ ಇನ್ಸ್ಪೈರ್ ಆಗಿ ತಗೊಂಡು ಸ್ಮಗ್ಲಿಂಗ್ ಮಾಡೋದಕ್ಕೂ ಕೂಡ ಇಂದು ಮುಂದೆ ನೋಡಲ್ಲ ಚಿಕ್ಕ ಮಕ್ಕಳು. ಏನಂತೀರಾ? ಇನ್ನ ಇವು ಅವರ ಎಕ್ಕ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಮೈನ್ ವಿಲ್ಲನ್ ಆಗಿ ಡೆಡ್ಲಿ ಸಿನಿಮಾದ ಸೋಮ ಆದಿತ್ಯ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಇನ್ನೇನೋ ಟೀಸರ್ ಕೂಡ ಅನೌನ್ಸ್ ಮಾಡ್ತಾರಂತೆ. ರೆಡಿ ಆಗ್ಬಿಡಿ. ಇನ್ನ ಹಾಲಿವುಡ್ ಕಡೆ ಬರೋದಾದ್ರೆ ಮಾರ್ವಲ್ ಸ್ಟುಡಿಯೋ ಕಡೆಯಿಂದ ಬರ್ತಾರೋ ಅಂತ ಅವೆಂಜರ್ಸ್ ಡೂಮ್ಸ್ಡೇ ಆಗಿನೇ ಸೀಕ್ರೆಟ್ ವಾರ್. ಈ ಎರಡು ಪ್ರಾಜೆಕ್ಟ್ ಗಳು ತುಂಬಾ ದೊಡ್ಡ ಪ್ರಾಜೆಕ್ಟ್. ನಿಮ್ಗೆ ಗೊತ್ತಿದೆ ಫ್ಯೂಚರ್ ಅಲ್ಲಿ ಬರುವಂತ ಅವೆಂಜರ್ ಪ್ರಾಡಕ್ಟ್ ಗಳು. ಈ ಎರಡು ಸಿನಿಮಾ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ನನ್ಗಂತೂ ಗೊತ್ತಿಲ್ಲ. ಬಟ್ ರೀಸೆಂಟ್ ಆಗಿ ಕೆಲವೊಂದಷ್ಟು ಪೋಸ್ಟರ್ ಗಳು ಲೀಕ್ ಆಗಿದಾವೆ. ಕಾನ್ಸೆಪ್ಟ್ ಆರ್ಟ್ ಗಳೆಲ್ಲ ಲೀಕ್ ಆಗ್ಬಿಟ್ಟಿದಾವೆ. ಯಾರು ಲೀಕ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಅದನ್ನೆಲ್ಲ ತೋರಿಸ್ಬಿಟ್ರೆ ಇಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಎಲ್ಲ ಹೋಗ್ಬಿಡ್ತದೆ. ಬೇಡ, ಪೂರ್ತಿ ಸಸ್ಪೆನ್ಸ್ ಇಟ್ಕೊಂಡೆ ಕಾಯ್ತಾರಣ. ಅವೆಂಜರ್ ಯಾವಾಗ್ಲಿದ್ರು ಅವೆಂಜರ್ ಗಳೇ. ಇವನು ಇನ್ನ ಧನ್ವೀರ್ ಅವರ ವಾಮನ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಏಪ್ರಿಲ್ 10ನೇ ತಾರೀಕು ಈ ಸಿನಿಮಾ ಎಂಟೈರ್ ಕರ್ನಾಟಕದ ಎಲ್ಲಾ ಕಡೆ ರಿಲೀಸ್ ಆಗ್ತದೆ. ಇದೇ ಸಿನಿಮಾದಲ್ಲಿ ರೇಷ್ಮಾ ನಾಣೆ ಅವರು ಹೀರೋಯಿನ್. ಇನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಸ್ಲೈಟ್ ಆಗಿ ಟೀಸರ್ ಕೂಡ ಬಿಟ್ಟಿದ್ರಲ್ಲ, ನೋಡಿದೀರಾ? ಇನ್ನ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಾರಿಕಾ ಅವರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಅಫಿಷಿಯಲ್. ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ರಾಕ್ಷಸ ಫೆಬ್ರವರಿ 26 ರಿಲೀಸ್ ಆಗ್ಬೇಕಾಗಿತ್ತು. ಆ ದಿನ ತುಂಬಾ ಸಿನಿಮಾಗಳು ರಿಲೀಸ್ ಆಗೋದ್ವಲ್ಲ, ಇವ್ರಿಗೆ ಸ್ವಲ್ಪ ಪುಕ್ಕು ಅನ್ಸ್ಬಿಡ್ತು. ಅದಕ್ಕೋಸ್ಕರ ಮತ್ತೆ ಪೋಸ್ಟ್ ಪೋನ್ ಮಾಡಿದ್ರು ಮಾರ್ಚ್ 7ನೇ ತಾರೀಕಿಗೆ. ಆ ದಿನನೂ ಕೂಡ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದಾವೆ ಕನ್ನಡದಿಂದನೇ. ಮತ್ತೆ ಏನಾದ್ರೂ ಆದ್ರೂ ಆಗ್ಬೋದು. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಈ ಸಿನಿಮಾ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆ ಅಂತ. ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಬರುತ್ತೆ. ಫ್ಯಾನ್ಸ್ ಗಳು ಡಬ್ ಮಾಡ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಒರಿಜಿನಲ್ ಆಗಿ ಬರ್ತಾ ಇರೋದು ಈ ಸಿನಿಮಾ ಕನ್ನಡ ಪ್ಲಸ್ ಇಂಗ್ಲಿಷ್ ಅಷ್ಟೇನೆ. ತೋರಿಸ್ತೀವಿ ನಮ್ ಪವರ್ ಏನು ಅಂತ ಪಕ್ಕದಲ್ಲಿರೋರ್ಗೆ ಅಂತ ಗಟ್ಟಿಯಾಗಿ ಹೇಳ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನ ನಂದಕಿಶೋರ್ ಅವರು ಮೋಹನ್ ಲಾಲ್ ಜೊತೆಗೆ ಕೊಲ್ಯಾಪ್ಸ್ ಆಗಿ ಒಂದ್ ಸಿನಿಮಾ ಮಾಡ್ತಾ ಇದಾರೆ, ಋಷಭ. ಈ ಸಿನಿಮಾದಲ್ಲಿ ಸಮರ್ಜಿತ್ ಲಂಕೇಶ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಇದು 500 ವರ್ಷದ ಹಿಂದಿನ ತಂದೆ ಮಗನ ಕಥೆ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ತಂದೆ ಮೋಹನ್ ಲಾಲ್ ಅವರಾಗಿದ್ರೆ ಮಗ ಪಕ್ಕ ಸಮರ್ಜಿತ್ ಆಗಿರ್ತಾರೆ. ಐ ನೋ ಪೀರಿಯಡಿಕ್ ಟೈಪ್ ಅಲ್ಲಿ ಬರುವಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಎಲ್ಲ ಅನ್ಕೊಂಡಂಗೆ ಆದ್ರೆ ಈ ಸಿನಿಮಾನ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸಲ್ಮಾನ್ ಖಾನ್ ಹಾಗೇನೆ ರಶ್ಮಿಕಾ ಕಕ್ಕ ಇವ್ರು ಆಕ್ಟ್ ಮಾಡ್ತಾರಂತ ಸಿಕಂದರ್ ಸಿನಿಮಾದ ಟೀಸರ್ ಆಲ್ರೆಡಿ ರಿಲೀಸ್ ಆಗ್ಬಿಟ್ಟಿದೆ. ಈ ಟೀಸರ್ ನ ನೋಡಿದಂತ ಆಲ್ಮೋಸ್ಟ್ 90% ಎಲ್ಲ ಆಡಿಯನ್ಸ್ ಗಳು ಹೇಳ್ತಾರೆ ತಮಿಳ್ ಸರ್ಕಾರ್ ಸಿನಿಮಾದ ರೀಮೇಕ್ ಫುಲ್ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದೆ. ನನ್ಗನ್ಸುತ್ತೆ ಟೀಸರ್ ನೋಡಿದ್ರೆ ಅದು ರೀಮೇಕ್ ಅಲ್ಲ ಅಂತ. ಬಟ್ ಕೆಲವೊಂದಷ್ಟು ಶಾರ್ಟ್ಸ್ ಗಳನ್ನ ನೋಡಿದಾಗ ಸರ್ಕಾರಲ್ಲೂ ಇದೇ ತರ ಇದೆಯಲ್ಲ ಅಂತ ಅನ್ಸ್ಬಿಡ್ತದೆ. ಟ್ರೈಲರ್ ಬರ್ಲಿ ನೋಡೋಣ. ಇನ್ನ ರಾಮ್ ಚರಣ್ ಅವರ 16ನೇ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇದಾರೆ. ಜೊತೆಗೆ ರಾಮ್ ಚರಣ್ ಅವರ ಡ್ಯಾಡಿ ಚಿರಂಜೀವಿ ಸರ್ ಕೂಡ ಈ ಸಿನಿಮಾದಲ್ಲಿ ಕ್ಯಾಮಿಯೋ ಕೊಡ್ತಾರೆ ಅಂತ ಗಾಸಿಪ್ ಗಳು ರೆಡಿ ಆಗ್ಬಿಟ್ಟಿದಾವೆ. ಲಾಸ್ಟ್ ಇಯರ್ ಬಂದಂತ ಟಿಲ್ಲು ಸ್ಕ್ವೇರ್, ಅನುಪಮನ್ ಸ್ವ್ಯಾಗು, ಸಿದ್ದು ಟಾಕ್ಸ್ ಇದನ್ನೆಲ್ಲ ನೋಡಿದಂತ ಆಡಿಯನ್ಸ್ ಗಳು ಸೈಕ್ ಆಗ್ಬಿಟ್ಟಿದ್ರು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಈಗ ಇದ್ರ ಚಾಪ್ಟರ್ 3 ಬರ್ತಾ ಇದೆ ರೆಡಿಯಾಗಿ. ಈ ಸಿನಿಮಾದ ಟೈಟಲ್ ಆಗ್ತಾ ಇದೆ ಟಿಲ್ಲು ಕ್ಯೂಬ್. ಡೈರೆಕ್ಟರ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದ್ದಾರೆ. ಇನ್ನೇನ್ ಶೂಟಿಂಗ್ ಸ್ಟಾರ್ಟ್ ಆಗೋದು ಬಾಕಿ. ರೆಡಿ ಆಗ್ಬಿಡಿ. ಶಿವಣ್ಣ ಅವರ ಮೆಡಿಕಲ್ ಹೆಲ್ತ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಕ್ಯೂರ್ ಆದ್ಮೇಲೆ ಫಸ್ಟ್ ಸ್ಟೆಪ್ ಇಡ್ತಾ ಇದಾರೆ ಶಿವಣ್ಣ 31 ಸಿನಿಮಾದ ಶೂಟಿಂಗ್ ಒಳಗಡೆಗೆ. ಈಗಾಗಲೇ ಸಣ್ಣದಾಗಿ ಟೀಸರ್ ಕೂಡ ಬಿಟ್ಟಿದ್ರು. ಅದೇ ಕಾರ್ತಿಕ್ ಅದ್ವೈತ್ ಅವ್ರು ಮಾಡ್ತಾ ಇದಾರಲ್ಲ ಈ ಸಿನಿಮಾ. ವಿಗ್ ಹಾಕೊಂಡು ಸ್ಟೈಲ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಶಿವಣ್ಣ ಅವರು. ಅಲ್ಲೇ ಇದ್ದಂತ ಜೂನಿಯರ್ ಆರ್ಟಿಸ್ಟ್ ಲೇಡೀಸ್ ಗಳೆಲ್ಲ ಮಂಗಳಾರತಿನ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಸೆಟ್ ಒಳಗಡೆಗೆ. ಸ್ಪೀಡ್ ಆಗಿ ನಡೀತಾ ಇದೆ ಈ ಸಿನಿಮಾದ ಶೂಟಿಂಗ್. ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಹಾಕೊಂಡವ್ರೆ.
ನೋಡೋಣ. ಇನ್ನು ಶಿವಣ್ಣ ಅವರದನ್ನೇ ಇನ್ನೊಂದು ಸಿನಿಮಾ ಭೈರವನ ಕೊನೆ ಪಾಠ. ಈ ಸಿನಿಮಾದ ಶೂಟಿಂಗ್ ಸ್ಟಾಪ್ ಆಗೋಯ್ತು, ಅದಾಯ್ತು ಇದಾಯ್ತು ಅಂತ ಫುಲ್ ಸ್ಪ್ರೆಡ್ ಮಾಡ್ಬಿಟ್ರು ಫೇಕ್ ನ್ಯೂಸ್ ಗಳನ್ನ. ಬಟ್ ಡೈರೆಕ್ಟರ್ ಅಫಿಷಿಯಲ್ ಕನ್ಫರ್ಮ್ ಮಾಡಿದ್ರೆ ಈ ಸಿನಿಮಾ ಆಗ್ತಾ ಇದೆ. ಬಟ್ ಇವಾಗ ನಾನು ಸ್ವಲ್ಪ ಬಿಸಿ ಇದ್ದೀನಿ. ರಂಗಾಯಣ ರಘು ಅವರ ಅಜ್ಞಾತವಾಸಿ ಸಿನಿಮಾದಲ್ಲಿ ಈ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆದ್ಮೇಲೆ ಶಿವಣ್ಣ ಅವರ ಭೈರವನ ಕೊನೆ ಪಾಠ ಸಿನಿಮಾನ ಕೈಗೆ ಎತ್ಕೋತೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಂದಾಗೆ ರಂಗಾಯಣ ರಘು ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾರಂತ ಅಜ್ಞಾತವಾಸಿ ಸಿನಿಮಾ ಏಪ್ರಿಲ್ 11ನೇ ತಾರೀಕು ರಿಲೀಸ್ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಶಾಕಾಹಾರಿ ಸಿನಿಮಾ ನೋಡಿದ್ಮೇಲೆ ರಂಗಣ್ಣನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ಇಲ್ಲೂ ಏನಾದ್ರು ಜಲಕ್ ಇಟ್ಟಿರ್ತಾರೆ ಅಂತ. ಇನ್ನ ಕೊನೆಯದಾಗಿ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಪ್ಯಾರಡೈಸ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗೋಯ್ತು. ಜೊತೆಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಮುಂದಿನ ವರ್ಷ 2026 ಮಾರ್ಚ್ 26ಕ್ಕೆ. ಫಸ್ಟ್ ಲುಕ್ ನೋಡ್ಬಿಟ್ಟು ಸೈಕ್ ಆಗ್ಬಿಡ್ತೀರಾ, ಒಂದ್ಸಲ ನೋಡಿ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ನೋಡಿದಲ್ಲಿ. ಅಲ್ಲಿರೋ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್